ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಒಂದು ಭಾಗದ 775 ವರ್ಷ 775 ವರ್ಷ ಬಾಳಿದಂಥ ಬುಧೀಶ್ವರ ಮಹಾಸ್ವಾಮಿಗಳ ಒಂದು ಸ್ಥಾನದಲ್ಲಿ ಇಂದು ನಮ್ಮ ಪರಮ ಪೂಜ್ಯ ರಾಚೋಟೇಶ್ವರಿ ಸ್ವಾಮೀಜಿಯವರ ಒಂದೇನು ಅನುಷ್ಠಾನದ ವೇಳೆಯಲ್ಲಿ ಜೀವಂತ ಸಮಾಧಿಯ ಅನುಷ್ಠಾನದ ಒಂದೇನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ದೇಶಾದ್ಯಂತ ಒಂದೇನು ಜಗತ್ತಿನಾದ್ಯಂತ ಇತಿಹಾಸವನ್ನು ಮುರಿದತಕ್ಕಂಥ ಸ್ವಾಮೀಜಿ ಯಾರದಂದ್ರೆ ರಾಚೋಟೇಶ್ವರಿ ಮಹಾಸ್ವಾಮಿಗಳು ಅಂತ ಹೇಳ್ಬೋದು. ಯಾಕಂತಂದರೆ ಜಗತ್ತಿನೊಳಗೆ ಇಂಥದ್ದು ಯಾವುದೂ ನಡೆದಿಲ್ಲ. ಅಂಥ ಮಾದರಿ ಒಳಗೆ ಈ ಅಂತೂರು ಬೆಂತೂರು ಗ್ರಾಮ ಪುನೀತರಾಗೈತಿ. ಅದೇ ರೀತಿ ಈ ಭಾಗದ ಎಲ್ಲ ಗ್ರಾಮದವರು ಪುನೀತರಾಗಿದ್ದಾರೆ. ಮತ್ತು ಇನ್ನೊಂದು ಇತಿಹಾಸ ಏನಂತಂದ್ರೆ ಈ ಭಾಗದಲ್ಲಿ 775 ವರ್ಷ ಬಾಳಿದಂಥ ಬೂದಿ ಸ್ವಾಮಿಗಳ ಮಹಾಸ್ವಾಮಿಗಳ ಒಂದು ದಿವ್ಯ ಒಂದೇನು ಗದ್ದಿಗೆಯಲ್ಲಿ ಅಲ್ಲೇ 775 ಲಿಂಗು ಸ್ಥಾಪನೆ ಮಾಡೋದ್ರ ಎಲ್ಲರಿಗೂ ಒಂದು ಮಾದರಿಯಾದಂಥ ವ್ಯಕ್ತಿ ಯಾರಾದ್ರೆ ಅದು ರಾಚೋಟೇಶ್ವರಿ ಮಹಾಸ್ವಾಮಿಗಳು ಅಂತ ಹೇಳ್ಬೋದು. ಅದೇ ರೀತಿ ಬಂದಂಥ ಭಕ್ತರಿಗೆ 33 ದಿವಸದ ನಿರಂತರವಾಗಿ ಒಂದು ಅನ್ನದಾಸೋಹ, ಒಂದು ವಿದ್ಯಾದಾಸೋಹ ಎಲ್ಲವನ್ನು ಒಂದೇನು ಅವರು ಪುರಾಣ ಹಚ್ಚಿದ ಮೂಲಕ ಎಲ್ಲರಿಗೂ ದಾಸೋಹದ ಮೂಲಕ ಎಲ್ಲರಿಗೂ ಮನಮುಟ್ಟುವ ಹಾಗೆ ಒಂದು ಪುರಾಣ ಹಚ್ಚಿ ಗುಲ್ಬರ್ಗದ ಶರಣಬಸವೇಶ್ವರ ಪುರಾಣ ಹಚ್ಚಿ ಎಲ್ಲ ಭಕ್ತರಿಗೆ ಒಂದು ಧಾರ್ಮಿಕ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಮತ್ತು ಅವರ ಏನು ವಿಚಾರ ಅಂತಂದ್ರೆ ಅವರು ಎದ್ದ ತಕ್ಷಣವೇ ನಾವು ಉಳಿ ಪಾದಯಾತ್ರೆ ಹೋಗ್ಬೇಕಂತೇಳಿ ಅವರು ಅಂದ್ಕೊಂಡಿದ್ರು. ಸ್ವಲ್ಪ ಅದೇನು ಮ್ಯಾಗ ಸ್ಲ್ಯಾಬ್ ಹಾಕಿಲ್ದ ಸ್ವಲ್ಪ ಹನಿ ನೀರು ಬದ್ದು ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ಒಂದು ವಾರ ಲೇಟ್ ಆಗೈತಿ. ಮತ್ತು ಇವತ್ತು ಅವ್ರೇನು ವಿಚಾರ ಅಂತಂದ್ರೆ ಉಳಿ ಪಾದಯಾತ್ರೆ ಹೋಗೋಣ ಅಂತೇಳಿ ಎಲ್ಲ ಸದ್ಭಕ್ತರಿಗೆ ಒಂದು ವಿನಂತಿ ಮಾಡ್ಕೊಂಡಿದ್ದಾರೆ. ಆ ಒಂದು ವಿನಂತಿ ಮಾಡಿಕೊಂಡ್ರೆ ಸಹ ನಮ್ಮ ಈಗೇನು ಉಳಿವಿ ಬರ್ತಕ್ಕಂಥ ಯಾವ್ಯಾವ ಊರದವು ಅಲ್ಲಿಯೂ ಎಲ್ಲ ಭಕ್ತರು ಆ ಒಂದು ಪ್ರಸಾದ ವ್ಯವಸ್ಥೆ ಇರ್ಬೋದು, ಅವರು ಇರ್ಕೊಂಥ ವ್ಯವಸ್ಥೆಯು ಸಹ ಎಲ್ಲ ಭಕ್ತರು ಉಳಿವು ಮಠ ಮಾಡ್ತಾರಂತಿದೆ ಸಂದರ್ಭಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಇನ್ನೊಂದು ವಿಚಾರ ಅಂತೇಳಿ ನಮ್ಮದು ಪಕ್ಕದಲ್ಲಿ 8 ಕಿಲೋಮೀಟ್ರ್ ಅಣ್ಣಿಗೇರಿಗೂ ನಮ್ಮ ಏನು ರಾಚೋಟೇಶ್ವರಿ ಮಹಾಸ್ವಾಮಿಗಳು ಪಾದಯಾತ್ರೆ ಕೈಗೊಂಡ್ರೆ ನಮ್ಮ ಅಣ್ಣಿಗೇರಿಯಲ್ಲಿ ಒಂದು ಇರುವಂಥ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಬಂದಂಥ ಎಲ್ಲ ಭಕ್ತರಿಗೆ ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತ ಸಂದರ್ಭ ಹೆಚ್ಚು ಬಿಡ್ತೀನಿ. ಈ ಒಂದು ರಾಚೋಟೇಶ್ವರ ಮಹಾಸ್ವಾಮಿಗಳ ಏನು 16 ದಿವ್ಯ ಏನು ಇದನ್ನು ಮಾಡಿದ್ರಲ್ಲ ಜೀವಂತ ಸ್ವಾಮಿ 16 ಮಾಡಿದ್ರು. ಮೊದಲು ಅದಕ್ಕಿಂತ ಮೊದಲು ಒಂದು 33 ಗವಿ ಒಳಗೆ ಮಾಡ್ಯಾರ. ಅದು ಸಹ ಈ ಭಾಗಕ್ಕೆ ಇತಿಹಾಸ ಆದಂಥ ಸ್ಥಳ. ಈ ರಾಜ್ಯಕ್ಕೆ, ದೇಶಕ್ಕೆ, ಜಗತ್ತಿಗೆ ಆದಂಥ ಯಾವುದಾದ್ರೂ ಸ್ವಾಮಿ ಇದ್ದರೆ ಇವರು ರಾಚೋಟೇಶ್ವರಿ ಸ್ವಾಮಿಗಳು ಅಂತ ಹೇಳಿದೆ ಸಂದರ್ಭ ಹೆಚ್ಚು ಬಿಡ್ತೀನಿ. ನನ್ನ ಹೆಸರು ಭಗವಂತಪ್ಪ ಪುಟ್ಟಣ್ಣ, ಸಾಕಿನ ಅಣ್ಣಿಗೇರಿ, ರೈತ ಹೋರಾಟಗಾರರು, ರೈತರು.